ಪಾರ್ಟ್ 1 ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದನ್ನ ಮರ್ತಿದ್ದೆ. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ, ಆದರೆ ವಾಯ್ಸು ರೆಕಾರ್ಡ್ ಆಗಿಲ್ಲ, ಯಾಕಂದರೆ ಮೈಕು ಆಫ್ ಆಗಿತ್ತು ಅಷ್ಟೇ. ನಾನು ಇಲ್ಲಿ ಐ ಲವ್ GRS ಹತ್ರ ಕೂತಿದ್ದೀನಿ. ಇಲ್ಲಿ ನಂಗೆ ಒಂದು ಇನ್ಫಾರ್ಮೇಷನ್ ಏನು ಗೊತ್ತಾಯ್ತಂದರೆ, ಯಾರಾದ್ರೂ ಬರ್ತ್ಡೇ ದಿನ ಬಂದರೆ ಸೊ ಅವರು 3 ಜನನ ಇನ್ನೂ ಕರ್ಕೊಂಡು ಬರಬೇಕು. ಅವ್ರು 3 ಜನಕ್ಕೆ ಪೇ ಮಾಡಿದ್ರೆ ಬರ್ತ್ಡೇ ಗರ್ಲ್ ಆರ್ ಬಾಯ್ ಯಾರು ಬರ್ತಾರೆ ಅವರಿಗೆ ಫ್ರೀ ಇರುತ್ತೆ. ಸೊ ಆಧಾರ್ ಕಾರ್ಡ್ನ ಏನಾದರೂ ID ಪ್ರೂಫ್ ತೋರಿಸಿದ್ರೆ ಸಾಕು, ಅವ್ರಿಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇನ್ನು 3 ಜನ ಮಾತ್ರನೇ ಪೇ ಮಾಡಬೇಕು. ಈ ಇನ್ಫಾರ್ಮೇಷನ್ನ ನಾನು ಇಲ್ಲಿ ಕೂತ್ಕೊಂಡು ಮಾತಾಡಿದ್ದೆ. ಇನ್ನೂ ಮಾತಾಡಿದ್ದೀನಿ, ಏನೇನು ಮಾತಾಡಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಅದೊಂದು ಮೇನ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ವಾಯ್ಸ್ ಓವರಲ್ಲಿ ಕೊಡ್ತಾ ಇದ್ದೀನಿ. ಜಸ್ಟ್ ನಾವು ನನ್ನ ಫಸ್ಟ್ ವಾಟರ್ ಗೇಮ್ ನ ಮುಗಿಸಿದೀನಿ. ಸಗರಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಅವ್ರು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನ 100% ಫಾಲೋ ಮಾಡಿದ್ರೆ ಏನು ಏಟ್ ಆಗೋದಿಲ್ಲ. ಸೊ ಕೈ ಹಿಂಗಿಟ್ಕೊಳಕ್ ಹೇಳಿದ್ರು, ಕಾಲ್ ಹಿಂದೆ ಕ್ರಾಸ್ ಮಾಡಕ್ ಹೇಳಿದ್ರು. ಸೊ ಅದೇ ತರ ಬಂದಿದ್ದೀನಿ, ಸೇಫ್ ಆಗಿ ಬಂದಿದ್ದೀನಿ, ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಏನ್ ಗೇಮ್ ಇದೆ ನೋಡೋಣ. ಸೊ ಇವಾಗ ನಾವು ಬಂದಿರೋದು ರೈನ್ ಡ್ಯಾನ್ಸ್ ಮಾಡಕ್ಕೆ. ಆಲ್ಮೋಸ್ಟ್ 4 o'clock ಆಗಿದೆ ಟೈಮ್. ಒಳಗಡೆ ಹೋಗಕ್ಕಾಗಲ್ಲ, ಮೈಕ್ ಹಾಳಾಗುತ್ತೆ. ಅಂಡ್ ಬೇರೆ ಎಲ್ಲ ಗೇಮ್ಸ್ ಆಡ್ಕೊಂಡು 6 o'clock ಎಂಡ್ ಮಾಡ್ಬೇಕು. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಯಾಕಂದ್ರೆ ಮೈಕ್ ಮರ್ತ್ಕೊಂಡು ಹಂಗಂಗೆ ಹೋಗ್ಬಿಡ್ತಾ ಇದೀನಿ. ಆ ರೀಸನ್ಗೆ ಮೈಕ್ ಹಾಳಾಗತ್ತೆ ಅನ್ನೋ ರೀಸನ್ಗೆ. ಸೊ ಅಂಟಿಲ್ ದೆನ್ ಬೈ ಬೈ ಬೈ. ಇಲ್ಲೇ ಮಾಡು. ನಾನ್ ನೀರಲ್ಲಿ ಹೋಗಕ್ಕಾಗಲ್ಲ, ಸೊ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವರೆಲ್ಲ ಬಾಯ್ಸ್ ಬಂದು ಬಾಗಲಕೋಟೆಯಿಂದ, ಲೋಕಾಪುರ ಊರಿಂದ, ಯಾವ ಪಂಚವಟಿ ಲೋಕಾಪುರಿಂದ ಬಂದಿದ್ದಾರೆ 1 day ಟ್ರಿಪ್ಗೆ. ಚೆನ್ನಾಗಿದೆ GRS. ಯಾವ್ದು ಇಷ್ಟ ಆಯ್ತು ಜಾಸ್ತಿ? ನಾವು ನೆಕ್ಸ್ಟ್ ಇದು ಆಡ್ತಾ ಇದೀವಿ. ಸೊ ಎಲ್ಲಾ ಗೇಮ್ಸ್, ಡ್ರೈ ಗೇಮ್ಸ್ ಎಲ್ಲ ಯಾವ್ದಿಕ್ಕೆ? ಡ್ಯಾಶಿಂಗ್ ಕಾರ್ ಎಲ್ಲ ಆಡಿದ್ರು. ಏ ಹೌದಾ? ಓ ಸಿಕ್ಕಾಪಟ್ಟೆ ಸಾಂಗ್ಸ್ ಎಲ್ಲ ಹೇಳಿದ್ ನೀವೇನಾ ಬಾಯ್ಸು? ಏ ಕರೆಕ್ಟ್, ಅದು ವಿಡಿಯೋ ಇದೆ, ಎಲ್ಲ ಅಪ್ಲೋಡ್ ಮಾಡ್ತಾರೆ ನೋಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಕರೆಕ್ಟ್. ಶ್ರುತಿ ವಿನೋದ್. ಓಕೆನಾ? ಎಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ? ಯಾರ್ಯಾರು ನೋಡ್ತಾ ಇದಾರೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು. ಇವಾಗ ನಾನು ಆಡ್ತಾ ಇರೋ ಗೇಮ್ ಬಂದ್ಬಿಟ್ಟು ರಾಕೆಟ್. ಇದ್ರೊಳಗಡೆ ಹಿಂಗೆ ನಿಂತ್ಕೊಂಡ್ರೆ ಆನ್ ಮಾಡೋದಕ್ಕೆ ಹೋಗಲ್ಲ ಕಣೆ. ಸೊ ಜಸ್ಟ್ ಹಿಂಗೆ ಕೈ, ಹಿಂಗೆ ಕಾಲು ಕತ್ತೊಂದು ಬಗ್ಗಿರ್ಬೇಕು. ಇದೇನು ಕೆಳಗಡೆ ಪ್ಲೇಟ್ ಇದೆ, ಫುಲ್ಲಾಗಿ ಓಪನ್ ಆಗಿಬಿಡುತ್ತೆ. ಬೀಳೋ ಫೀಲಿಂಗು. ಬಟ್ ಎದುರ್ಕೊಳ್ಳೋದೇನಿಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಇದು ಮಾಡ್ಕೊಂಡು ಬನ್ನಿ. ಇದು ಬಂದು ನನ್ನ ರಾಕೆಟ್ ಎಕ್ಸ್ಪೀರಿಯನ್ಸ್. ಸೊ ಹಿಂಗೆ ಜಸ್ಟ್ ನಿಂತ್ಕೊಂಡ್ಬಿಟ್ರೆ ಟಕ್ಕಂತ ಕೆಳಗಡೆ ಓಪನ್ ಆಗುತ್ತೆ. ಸಖತ್ ಭಯ ಆಯಿತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ಆಗ್ತಿದ್ದು ನೋಡೋಣ. ಫಸ್ಟ್ ಟೈಮ್ ಮಾತ್ರ ಭಯ ಆಯಿತು. 2 ಇದೆ ಆ್ಯಕ್ಚುಲಿ. ಇದು ಬಂದು 1 ರೂಪ್ ಎಕ್ಸ್ಟ್ರಾ. ಇದು ಬಂದು ಚಿಕ್ಕದು, ಸ್ವಲ್ಪ ಚಿಕ್ಕವ್ರಿಗೆ. 1 ರೂಪ್ ಎಕ್ಸ್ಟ್ರಾ ಇರೋದು ನಾವು ಬಾಯ್ಸ್ ಎಲ್ಲ ಆಡ್ಬೋದು. ಸೊ ಇವಾಗ ನಾನು 5ನೇ ಸರಿ ಹೋಗ್ತಾ ಇದ್ದೀನಿ. ಥ್ರಿಲ್ಲಿಂಗ್ ಆಗಿದೆ, ನನ್ನ ಸಲ ಇಷ್ಟ ಆಯಿತು ಅದಕ್ಕೆ. ಹ್ಯಾಂಡ್ ಹೋಲ್ಡ್, ವೆಟ್ ಎಕ್ಸ್. ಇವಾಗ ನಾವು ಆಡ್ತಾ ಇರೋ ಗೇಮ್ ಬಂದು ಡಿಸರ್ಟ್. ಇಬ್ರು ಆಡ್ಬೇಕು. ಸೊ ವೆಯ್ಟ್ ಲೆಸ್, ಯಾರು ಕಮ್ಮಿ ವೆಯ್ಟ್ ಇರ್ತಾರೆ ಅವ್ರ ಮುಂದೆ, ವೆಯ್ಟ್ ಜಾಸ್ತಿ ಇರೋರು ಹಿಂದೆ. ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದಾರೆ. ರೆಡಿ ಚಲೋ. ಇದು ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡೋದು ತುಂಬಾ ಟಫ್ ಆಯಿತು. ಮೇಲ್ಗಡೆ ಹೋಗಬೇಕು, ಅವರಿಗೆ ಫೋನ್ ಕೊಟ್ಬಿಟ್ಟು ಬರಬೇಕು. ವಿಡಿಯೋ ಮಾಡಿದ ತಕ್ಷಣ ಮತ್ತೆ ಓಡೋಗಬೇಕು, ಮತ್ತೆ ಇಸ್ಕೋಬೇಕು. ಈ ಕೆಳಗಡೆ ಕ್ಲಿಪ್ಪಿಂಗ್ ಬೇಕಂದರೆ ಕೆಳಗಡೆ ಅವ್ರಿಗೆ ಫೋನ್ನ ಕೊಟ್ಬಿಟ್ಟು ಹೋಗಬೇಕು. ಮತ್ತೆ ಮೇಲ್ಗಡೆಯಿಂದ ಬಂದಮೇಲೆ ಮತ್ತೆ ಇಸ್ಕೋಬೇಕು. ಬರೀ ಓಡಾಡೋದೇ ಆಗೋಯ್ತು ಕಂಪ್ಲೀಟಾಗಿ.
ಥರ್ಡ್ ಫ್ಲೋರ್ ಅಲ್ಲಿ ಸಕ್ಕಲಾಗಿತ್ತು ಎಕ್ಸ್ಪೀರಿಯನ್ಸು. ಎಲ್ಲಾನು ವಾಟರ್ ಗೇಮ್ ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದೀವಿ. ಇನ್ನೇನು ಟೈಮ್ ಆಗ್ತಾ ಬಂತು. ಸೊ ವಿಡಿಯೋನ ಸಹ ಎಂಡ್ ಮಾಡಿ ಇನ್ನೊಂದು ಅವರು ಯಾವ್ದಾಗುತ್ತೆ ಅಷ್ಟು ದಬ್ಬಾಯಿಸಿ 4 ಸರಿ 5 ಸರಿ ಆಡ್ಕೊಂಡು ಮನೆಗೆ ಹೋಗೋಣ ಅಂತ ಇದ್ದೀನಿ. ಆ್ಯಂಡ್ ಮೇಲೆ ಹೋಗುವಾಗೂ ಅಷ್ಟೇ ಪ್ರತಿಯೊಂದು ಕಡೆನೂ ಪ್ರಾಪರ್ ಆಗಿ ಯಾವ್ಯಾವ ಗೇಮ್ಗೆ ಯಾವ್ಯಾವ ಡೈರೆಕ್ಷನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ತೋರಿಸಿ ಲಕ್ಷ್ಮಿ, ಇಲ್ಲಿ ನೀವು ನೋಡ್ಬೋದು. ಇದೇ ಥರ ಪ್ರತಿ ಫ್ಲೋರಲ್ಲೂ ತುಂಬಾ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಏನು ಕನ್ಫ್ಯೂಷನ್ ಇರಲ್ಲ. ಏನಕ್ಕಂದರೆ ಒಂದ್ಸರಿ ಮೇಲೆ ಹತ್ತೋದು ತುಂಬ ಕಷ್ಟ. ನಾವು ಯಾವುದೋ ಗೇಮ್ ಅಂದ್ಕೊಂಡು ಹತ್ತಿ ಬೇರೆ ಎಲ್ಲೋ ನಾವು ಹತ್ಬಿಟ್ಟಿದ್ರೆ ಬೇಜಾರಾಗುತ್ತೆ. ಆ ಥರ ಆಗಬಾರ್ದು. ಪ್ರಾಪರ್ ಡೈರೆಕ್ಷನ್ಸ್ನ ಹಾಕಿದ್ದಾರೆ. ಸಖತ್ ಯೂಸ್ಫುಲ್ ಆಯಿತು ಡೈರೆಕ್ಷನ್ಸ್ ನಮಗೆ. ಈ ಸ್ಟಾರ್ಟ್ ಚೆನ್ನಾಗಿದೆ. ಎಲ್ಲೋ ಗೊತ್ತಿಲ್ಲ, ಇದು ಸಿಕ್ಕಲ್ಲ ನೋಡೋದಂತೆ. ಎಲ್ಲೋ ಕಲರು ಫುಲ್ ಮೇಲಿಂದ ಆಡಿದ್ದೀನಿ. ಆಲ್ಮೋಸ್ಟ್ ಸುತ್ತ ನೋಡಿ ಒಂದು 7-8 ಥರದ ವಾಟರ್ ಸ್ಲೈಡರ್ಸ್ ಇದೆ. ಎಲ್ಲಾನು 3ಕ್ಕಿಂತ ಜಾಸ್ತಿ ಸರಿ ಆಡಾಕ್ಬಿಟ್ಟಿದ್ದೀನಿ. ಲಿಫ್ಟ್ ಏನಿಲ್ಲ, ಓಡಬೇಕು 4 ಮಾಡಿ ತನಕ. ಓಡೋದು ಬರೋದು, ಓಡೋದು ಬರೋದು. ಏನೋ ಡ್ರೈ ಗೇಮ್ಸ್ ಅಂತೂ ಆಡೋಕ್ಕಾಗಲ್ಲ, ನನಗೆ ಬಾಡಿ ಸಪೋರ್ಟ್ ಮಾಡಲ್ಲ. ಬಟ್ ವಾಟರ್ ಗೇಮ್ಸಿಗೆ ಅಂತೂ ಒಂಚೂರು ಭಯ ಆದ್ರೂ ಆ ಸೆಕೆಂಡಿಗೆ ಅಷ್ಟೇ ಸಕ್ಕತ್ ಎಂಜಾಯ್ ಮಾಡ್ತೀನಿ. ನಂಗೆ ತುಂಬಾ ಇಷ್ಟ ವಾಟರ್ ಗೇಮ್ಸ್ ಆಡೋಕ್ಕೆ ಅಂತಲೇ ಬಂದಿದ್ದು. ಅದರಲ್ಲೂ ಮೇಯ್ನು ಆ ರಾಕೆಟ್ ಗೇಮ್ ಆಡಿದ್ನಲ್ಲ, ಅದು 3 ಸರಿ, ಅದನ್ನು 3 ಸರಿ ಆಡಿದೆ. ಸಕ್ಕತ್ತಾಗಿತ್ತು. ಸೊ ಇನ್ಯಾವ್ದು ಬಾಕಿ ಇದೆ? ಇನ್ಯಾವುದು ಬಾಕಿ ಇಲ್ಲ, ಎಲ್ಲನೂ ಮುಗಿಸಿದ್ದೀವಿ. ಈಗ ಒಂದು ಸ್ವಲ್ಪ ರೈನ್ ಡ್ಯಾನ್ಸು. ಲೇಜಿ ಪೂಲಿಗೆ ಟೈಮ್ ಇಲ್ಲ, ಒಂದು 20 ನಿಮಿಷ ಲೇಜಿ ಪೂಲಿಗೆ ಹೋದ್ರೆ. ಇನ್ಯಾವ್ದು ಹೋಗೋದ ಅನ್ಕೊಂಡಿದ್ದು ನಾವು. ಅದೇ ರೈನ್ ಡ್ಯಾನ್ಸ್ ನೋಡ್ಕೊಂಡು ನೋಡೋಣ. ಇನ್ನೊಂದಿದೆ ಆ ಯೆಲ್ಲೋ ಕಲರ್ ದೊಡ್ಡದು. 4 ಮೆಂಬರ್ಸ್ ಹೋಗೋದು. 4 ಮೆಂಬರ್ಸ್ ಹೋಗೋದು. ನಾನು ಲಕ್ಷ್ಮಿ ಮತ್ತೆ ಇನ್ನಿಬ್ರಲ್ಲಿ ಯಾರು ಸಿಗ್ತಾರೋ ಅವ್ರ ಜೊತೆ ಅದೊಂದು ಆಡ್ಬಿಟ್ಟು ಎಕ್ಸಿಟ್ 5:30 ಆಗುತ್ತೆ ಟೈಮ್. ಇನ್ನು ಅರ್ಧ ಗಂಟೆ ರೈನ್ ಡ್ಯಾನ್ಸ್ ಮಾಡ್ತೀವಿ. ಮೈಕ್ ಇಲ್ದೇನೆ ನಾನು ಮಾತಾಡೋದು ಕರೆಕ್ಟಾಗಿ ರೆಕಾರ್ಡಿಂಗ್ ಆಗ್ತಾ ಇಲ್ಲ. ಒಂದ್ ಕಡೆ ನೀರ್ದು ಸೌಂಡು ಜಳ 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 ಅಂತ ಬರ್ತಾಯಿದೆ, ಇನ್ನೊಂದ್ ಕಡೆ ಆಲ್ ಟೈಮ್ ಮ್ಯೂಸಿಕ್ಕು. ಇವಾಗ ನಾವು ಹೋಗ್ತಾ ಇರೋದು ಆಕ್ವಾ ಟೊರ್ನಾಡೋ. ಇದು ನಾನು ಇವಾಗ ಏನು ತೋರಿಸಿದೆ ಆಕ್ವಾ ಗೇಮು, ಅದರಲ್ಲಿ 4 ಜನ ಆಡಬೇಕು. ಬಟ್ ನಾವಿರೋದು ನಾನು ಲಕ್ಷ್ಮಿ ಇಬ್ಬರೇ ಮುಂಚೆ ಹೇಳ್ದಂಗೆ. ಬಟ್ ಅಣ್ಣ ಪಾಪ ಇದು ಹುಡುಗರನ್ನ ಅರೇಂಜ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಬಂದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಲ್ಲೇ ನೀವು ನೋಡ್ಬೋದು ಲೇಜಿ ಪೂಲ್. ಅಣ್ಣ ಲೇಜಿ ಪೂಲ್ ಎಷ್ಟು ಟೈಮ್ ತಗೊಳುತ್ತೆ? 20 ಮಿನಿಟ್ಸ್, ಅರ್ಧ ಗಂಟೆ ಆಗುತ್ತೆ ಬಿಡು. 1/4 ಗಂಟೆ 20 ನಿಮಿಷ ಬೇಕಂತೆ. ಅದಕ್ಕೆ ಅದೊಂದನ್ನು ನಾವು ಸ್ಕಿಪ್ ಮಾಡಿಬಿಡ್ತಾ ಇದ್ದೀವಿ. ವೆಜ್ ಕಟ್ಟಿ ರೋಲ್ ಮತ್ತು ಸಾಸ್ ಕೊಟ್ಟಿದ್ದಾರೆ. ಸೊ ನಾನು ಜಸ್ಟ್ ವೆಜಿಟೇಬಲ್ಸ್ದು ತೊಗೊಂಡಿದ್ದೀನಿ. ಆ್ಯಂಡ್ ಲಕ್ಷ್ಮಿ ಬಂದು ಲೆವೆಸ್ಟಾ ಕಾಫಿ, ಇನ್ಸ್ಟಂಟ್ ಕಾಫಿ, ಫಿಲ್ಟರ್ ಕಾಫಿ. ಸೊ ಇಲ್ಲಂತೂ ಸೂಪರ್ ಆಗಿದೆ. ಆಂಬಿಯನ್ಸು ಸಕ್ಕತ್ತಾಗಿದೆ. ಈವ್ನಿಂಗ್ ಟೈಮಿಗೆ ಒಳ್ಳೆ ಸ್ನ್ಯಾಕ್ ಟೈಮ್ ಅಂತ ಹೇಳ್ಬೋದು ಇವಾಗ. ಸೊ ಗೊರಿಲ್ಲಾ ಏನು ಗೊರಿಲ್ಲಾ ಕಾಣಿಸ್ತಾ ಇದೆ, ಅದರ ಎದುರುಗಡೆನೇ ಇದೆ. ಕೆಫೆ ಲೆವಿಸ್ಟಾ. ನಾನ್ ವೆಜ್ ಬೇಕಂದ್ರೆ ಆ ಕಡೆ ಚಿಕನ್, ಯಮ್ ಯಮ್ ಫ್ರೈಡ್ ಚಿಕನ್. ವಿ ಆರ್ ವೆಜಿಟೇರಿಯನ್. ಇಲ್ಲಿ ಕೂಲ್ ಆಗಿರೋ ಸ್ಪೇಸ್ ಇದೆ, ಕುತ್ಕೊಂಡು ನೋಡಿ ಸನ್ಸೆಟ್ ಆಗ್ತಾ ಇದೆ. ಇನ್ನೇನು ಸನ್ಸೆಟ್ ಎಂಜಾಯ್ ಮಾಡ್ತಾ ನೀನೇ ಮಾತಾಡ್ಬಿಡು. ಅಲ್ಲ, ನನ್ನ ವಾಯ್ಸ್ಗಿಂತ ನಿನ್ನ ವಾಯ್ಸ್ ಸನ್ಸೆಟ್ ನ ಎಂಜಾಯ್ ಮಾಡ್ತಾ ಹಾಗೆ ಕಾಫಿ ಮತ್ತೆ ವೆಜ್ ರೋಲ್ ಈಗ ಎಂಜಾಯ್ ಮಾಡೋಣ. ವೆಜ್ ರೋಲ್ ಒಳಗಡೆ ಫಸ್ಟ್ ಸಿಕ್ಕಿದೆ ಪನ್ನೀರ್, ಆಲೂಗಡ್ಡೆ. ಸೊ ಇವಾಗ ಟೈಮ್ ಬಂದು 6:30. 6 o'clockಗೆ ಎಲ್ಲ ಕ್ಲೋಸು. ಆ್ಯಕ್ಚುಲಿ ನಾವು 6:10ಗೆ ಬಂದ್ರೂ ಪಾಪ ಎಲ್ಲ ಸ್ಟಾಫ್ಸ್ನು ಸೀರಿಯಸ್ಲಿ ಅಂದರೆ ನಮ್ದು ಫೋನಲ್ಲಿ ಚಾರ್ಜೇ ಇರಲಿಲ್ಲ. ಫೋನ್ನ ಚಾರ್ಜ್ಗೆ ಹಾಕ್ಬಿಟ್ಟು ಬಂದಿದ್ವಿ. ಜಸ್ಟ್ ಹಾಗೆ ಅಂದರೆ ಕಸ್ಟಮರ್ಸ್ ಥರನೇ ಬಂದಿದ್ದು. ಏನು ಇನ್ಫ್ಲೂಯೆನ್ಸಸ್ ವಿಡಿಯೋ ಮಾಡ್ತಾ ಇದೀವಿ ಆ ಥರ ಏನೂ ಇರಲಿಲ್ಲ. ಬಟ್ ಸ್ಟಿಲ್ ಅಮೆಝಾನ್ ಈ ಪಾರ್ಟಲ್ಲೂ ಬ್ಯೂಟಿಫುಲ್ ಆಗಿತ್ತು. ಒಂದು 8 minutes 5 minutes ಇತ್ತು ಇದು. ಅದು ಆಕ್ಚುಲಿ 4 ಜನ ಹೋಗ್ಬೇಕು. ಬಟ್ ನಾವ್ ಇಬ್ರೇ ಇದ್ದಿದ್ದು, ಜನನೇ ಇಲ್ಲ ಈ ಸೈಡ್. ನಾವ್ ಆ ಸೈಡ್ ವಿಡಿಯೋ ಮಾಡ್ತಾ ಈ ಸೈಡ್ ಬಂದೇ ಇಲ್ಲ. ಏನೇನಿದೆ ನೋಡೋಣ ಅಂತ ಬಂದಿದ್ದಕ್ಕೆ ಚೆನ್ನಾಗ್ ಅನ್ಸ್ತು. ಕೇಳಿದ್ವಿ, ಜಸ್ಟ್ ಹಂಗೆ ಬಿಡ್ತೀರಾ ಅಂತ ಕೇಳಿದ್ವಿ, ಟೈಮ್ ಆಗೋಗಿತ್ತಲ್ಲ ಅಂತ. ಆರಾಮಾಗಿ ಪಾಪ ಬಿಟ್ಟು ಫೋನ್ ತಂದಿಲ್ಲ ಅನ್ಬಿಟ್ಟು ಅವ್ರ ಫೋನಲ್ಲೇ ವಿಡಿಯೋ ಎಲ್ಲ ಮಾಡಿ ನನ್ನ ನಂಬರ್ ಕೊಟ್ಟೆ, ಅದಕ್ಕೆ ಕಳ್ಸಿದಾರೆ. ನಾ ಇನ್ನ ಚೆಕ್ ಮಾಡಿಲ್ಲ. ಲಕ್ಷ್ಮಿ ಫೋನಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಇಲ್ಲೂ ಅಷ್ಟೇ. ಮತ್ತೆ ನೆಕ್ಸ್ಟ್ ಬಂದು ಕಟ್ ಮಾಡಿ ಇವಾಗ ಇದ್ರಲ್ಲಿ ಬಂದು ಮಕ್ಳಿಗೆ ಕೆಳಗಡೆ ಎಲ್ಲ ಆಡ್ಬೋದು.
ಮತ್ತೆ ಮೇಲಿಂದ ಅಲ್ಲಿ ಬಕೆಟ್ ಇದೆ ಅಲ್ವಾ, ಅದ್ರಿಂದನೂ ಪಾಪ ನೀರು ಫಿಲ್ ಮಾಡಿ ಬೀಳ್ಸಿದ್ರು ನಮ್ನ ಕರ್ದಿ. ಪಾಪ ಅವ್ರಿಗೂನು ಗೊತ್ತಿಲ್ಲ ನಾವ್ ಇನ್ಫ್ಲೂಯೆನ್ಸರ್ಸ್ ಅಂತ, ಏನು ಗೊತ್ತಿಲ್ಲ. ಜಸ್ಟ್ ಇಲ್ಲಿ ಸ್ಟಾಫ್ಸ್ ನಾವಿಲ್ಲಿ ಓಡಾಡ್ತಾ ಇದ್ವಿ, ಒಂದ್ ಚಿಕ್ಕದ್ ಒಂದ್ ಆಡಿದ್ವಿ, ಅಂದ್ರೆ ವಿತೌಟ್ ಮ್ಯಾಟು. ಯಾಕಂದ್ರೆ ಮ್ಯಾಟ್ ಎಲ್ಲ ಪೂರ್ತಿ ನೀವಲ್ಲಿ ನೋಡ್ಬೋದು, ಜೋಡಿಸ್ಬಿಟ್ಟಿದ್ರು ಮ್ಯಾಟ್ ಎಲ್ಲ. ಅದಕ್ಕೇನೆ ಅದನ್ನ ಆಡಾದ್ಮೇಲಿಂದ ಹಂಗೆ ನಾನ್ ಒಂದ್ ಸ್ವಲ್ಪ ಕೇಳ್ತಾ ಇದ್ದೆ. ಆಕ್ಚುಲಿ ಇಲ್ಲಿ ಬಂದು 400 ಜನ ಸ್ಟಾಫ್ಸ್ ಇದಾರಂತೆ. ಬೆಳಗ್ಗೆ 9:30 ಬಂದ್ರೆ ಆಲ್ಮೋಸ್ಟ್ 7 o'clock ಆಗುತ್ತೆ ಅವರು ಮುಗಿಸ್ಕೊಂಡ್ ಹೋಗೋ ತನಕ. ಸೊ ಅಷ್ಟು ಅವ್ರ ಶಿಫ್ಟ್ ಅಲ್ಲಿ ಇರುತ್ತೆ. ಊಟ ಎಲ್ಲ ಪಾಪ ಅವರೇ ಕ್ಯಾರಿ ಮಾಡ್ಬೇಕು, ಇಲ್ಲೇನು ಪ್ರೊವೈಡ್ ಮಾಡೋದಿಲ್ವಂತೆ. ಮತ್ತೆ ನಿಜವಾಗ್ಲೂನುವೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟು, ಇಷ್ಟೆಲ್ಲ ಅಕ್ಯೂಪ್ಮೆಂಟ್ಸ್ ಇವ್ರು ಯೂಸ್ ಮಾಡಿರೋದು, ಮತ್ತೆ ಆ ಮೇಂಟೆನೆನ್ಸ್ ಇರ್ಬೋದು, ಮತ್ತೆ ಇಲ್ಲಿ ಸ್ಟಾಫ್ಸ್ ಮೇಂಟೆನೆನ್ಸ್, ಸ್ಟಾಫ್ಗಳ ಕೆಲಸ ಯಾರಿಗೂ ಅಷ್ಟು ಸೀರಿಯಸ್ಲಿ ಅಷ್ಟು ಈಸಿ ಇರಲ್ಲ. ತುಂಬಾನೇ ಎಫರ್ಟ್ಸ್, ತುಂಬಾನೇ ಟೈಮ್, ಮತ್ತೆ ತುಂಬಾನೇ ದುಡ್ಡು ಇನ್ವೆಸ್ಟ್ ಮಾಡಿರೋದು. ಸೊ ನಮಗೆ ಮಾಮೂಲಿ ಡೇಸ್ ಅಲ್ಲಿ ಮಕ್ಳಿಗೆಲ್ಲ 999 ರುಪೀಸ್, ಅಡಲ್ಟ್ಸ್ಗೆ 1099 ರುಪೀಸ್. ವೀಕೆಂಡ್ ಅಲ್ಲಿ ಮೇ ಬಿ 100 ರುಪೀಸ್ ಜಾಸ್ತಿ ಇರ್ಬೋದು. ಅದನ್ನು ಏನಾದ್ರೂ ಯಾವಾಗಾದ್ರೂ ಆಫರ್ಸ್ ನಡೀತಾ ಇರುತ್ತೆ. ನಾ ಮುಂಚೆನೆ ಹೇಳ್ದಂಗೆ ಬರ್ತಡೇ ದಿನ 3 ಜನ ಕರ್ಕೊಂಡ್ ಬಂದ್ರೆ ಒಬ್ರಿಗೆ ಫ್ರೀ ಇರುತ್ತೆ. ಅದ್ರ ಜೊತೆಗೆ 15% ಆಫರ್. ಇವಾಗ ಅಲ್ಲಿ ನಾನು ಆಚೆ ಕೇಳಿದೆ 15% ಆಫರ್ ನಡೀತಾ ಇದೆ ಅಂತ. ಆತರ ಏನಾದ್ರು ಆಫರ್, ಆಮೇಲೆ ಸ್ಕೂಲ್ ಅವರು ಬಲ್ಕಾಗಿ ಕರ್ಕೊಂಡ್ ಬಂದ್ರೆ ಆಫರ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಮೇ ಬಿ ವರ್ತ್ ಅಂತ ಅನ್ಸುತ್ತೆ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಮತ್ತೆ ಪ್ರತಿಯೊಂದು ಸ್ಟಾಫು ನಾನು ಮೆನ್ಷನ್ ಮಾಡ್ಲೇಬೇಕು, ತುಂಬಾ ಅಂದ್ರೆ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿದ್ರು. ಮತ್ತೆ ಎಲ್ಲರೂ ನೀಟಾಗಿ ಗೈಡ್ ಲೈನ್ಸ್ ಹೇಳಿ, ಮತ್ತೆ ನೋಡಿ ಬಕೆಟ್ ನೀರ್ ಬಿತ್ತು, ನೀಟಾಗಿ ಗೈಡ್ ಲೈನ್ಸ್ ನ ಹೇಳಿ, ಎಲ್ಲರೂ ನೀಟಾಗಿ ಗೈಡ್ ಲೈನ್ಸ್ ನ ಹೇಳಿ ಸಖತ್ತು ಪ್ರೊಟೆಕ್ಟಿವ್ ಆಗಿ ಟ್ರೀಟ್ ಮಾಡಿದ್ರು ನಮ್ನೆಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ GRS ಫ್ಯಾಂಟಸಿ ಪಾರ್ಕ್ ಅವರು ಸೀರಿಯಸ್ಲಿ ನನ್ ವಿಡಿಯೋ ನೋಡ್ತಾರ ಇಲ್ವಾ ನನಗಂತೂ ಗೊತ್ತಿಲ್ಲ, ಬಟ್ ಯಾವತ್ತಾದ್ರೂ ನಾನೇನಾದ್ರೂ ಫೇಮಸ್ ಆಗಿ ಇಲ್ಲಿ ಸ್ಟಾಫ್ಸ್ ಕೈಯಲ್ಲಿ ಈ ವಿಡಿಯೋ ಸಿಕ್ಕಿದ್ರೆ ಎಲ್ಲರಿಗೂ ಸೀರಿಯಸ್ಲಿ ಥ್ಯಾಂಕ್ ಯು ಹೇಳ್ತೀನಿ. ಏನಂತ ಅಂದ್ರೆ ಯಾವಾಗ್ಲೂನು ಎಲ್ಲಾ ಕಡೆನು ಒಬ್ಬ ಮನುಷ್ಯ ಅಂತಾನೆ ಅಂದ್ರೆ ಅವ್ರಲ್ಲೂ ಒಂದ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಪ್ಲೇಸ್ ಅಂತ ಅಂದಾಗ್ಲೂ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಅದೇ ತರ ನನ್ ಪಾಸಿಟಿವ್ ಸೈಡ್ ನ ಬೆಳಗ್ಗೆಯಿಂದ ನೋಡೋದಾದ್ರೆ ನನ್ಗೆ ತುಂಬಾನೇ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸ್ತು. 1100 ರೂಪಾಯಿ ವರ್ತ್ ಅಂತ ಅನ್ಸ್ತು. ಫುಡ್ ಬಂದು ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ. ಅದನ್ನ ಸಹ ನಾವು ಫೀಡ್ಬ್ಯಾಕ್ ಅಲ್ಲಿ ಹೇಳಿದ್ವಿ ಅವ್ರಿಗೆ. ಅದನ್ನ ಬಿಟ್ರೆ ಎಷ್ಟೊಂದ್ ಕಡೆ ಥೀಮ್ ಪಾರ್ಕ್ ಹೋದಾಗ್ಲೂ ಫುಡ್ ಓಕೆನೆ ಅಂತಾನೆ ನಂಗೆ ಫೀಲ್ ಆಗಿರೋದು. ಬಟ್ ಗೋಬಿ ಮಂಚೂರಿ ಅಂತೂ ಸಖತ್ ಟೇಸ್ಟಿ ಆಗಿತ್ತು. ನನ್ಗೆ ಲಕ್ಷ್ಮಿಗೆ ಇಬ್ರಿಗೂ ತುಂಬಾ ಇಷ್ಟ ಆಗಿತ್ತು. ಮತ್ತೆ ಜಾಮೂನ್ ಸಹ ತುಂಬಾನೇ ಚೆನ್ನಾಗಿತ್ತು. ಬಿರಿಯಾನಿನೂ ಚೆನ್ನಾಗಿತ್ತು. ಬಟ್ ಬೇರೆದೆಲ್ಲ ಓಕೆ ಇತ್ತು. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಸೊ ಎಲ್ಲಾ ಸ್ಟಾಫ್ಸ್ಗೂನು ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ತೀನಿ. ಹೋಪ್ಫುಲಿ ನಿಮ್ಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಟ್ಕೋಬೇಕಷ್ಟೇ, ಆನ್ ಇದೆ. ಅಂಡ್ ಇವಾಗ ಲಕ್ಷ್ಮಿನೂ ಜಾಯಿನ್ ಆಗ್ತಿದ್ದಾಳೆ. ನಿಂಗೆ ಹೆಂಗ್ ಅನ್ಸ್ತು ಲಕ್ಷ್ಮಿ? ನೀನ್ ಎಷ್ಟು ವರ್ಷ ಆದ್ಮೇಲೆ ಬಂದಿರೋದು? ನಾನು 5 years ಎಗೋ ಬಂದಿದ್ದು. ಇವಾಗ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾ ಹೊಸ ಸ್ಲೈಡ್ಸ್ ಎಲ್ಲ ಇತ್ತು. ಅದು ಹಿಂಗ್ ಇಟ್ಕೊಂಡು ಅದು ತುಂಬಾ ರಾಕೆಟ್ ಸ್ಲೈಡ್ ಅಂತೂ ತುಂಬಾ ಸಖತ್ತಾಗಿತ್ತು, ಕ್ರೇಜಿ ಆಗಿತ್ತು ಆಕ್ಚುಯಲ್ ಆಗಿ. ಅಷ್ಟೇ, ಎಲ್ಲಾನು ಚೆನ್ನಾಗಿತ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿ ಆಗಿತ್ತು. ತುಂಬಾ ವರ್ಷ ಆಗಿದ್ರೆ ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬಾನೇ ಹೊಸ ಗೇಮ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. GRS ಎಲ್ಲೋ ಮಜಾ ಅಲ್ಲೇ. ಥ್ಯಾಂಕ್ ಯು ಅಂಡ್ ಬೈ ಬೈ. ಎಷ್ಟ್ ಸರಿ ಬಾಯ್ ಮಾಡ್ತಾ ಇದ್ದೀನಿ, ಎಷ್ಟ್ ಸರಿ ಹಾಯ್ ಮಾಡ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ. ಅಲ್ಲೊಂದ್ಸರಿ ಬಾಯ್ ಮಾಡಿದೆ. ಮತ್ತೆ ಇವಾಗ ಡ್ರೆಸ್ ಎಲ್ಲ ವಾಪಸ್ ಚೇಂಜ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಚಳಿ ಆಗ್ತದೆ. ಮತ್ ಸ್ಕಿನ್ ಎಲ್ಲ ಆಲ್ರೆಡಿ ಡ್ರೈ ಫೀಲ್ ಆಗ್ತಾ ಇದೆ. ನಾನು ಏನೂ ಆತರ ಒಂದ್ ಟವಲ್ಲು ತಂದಿರ್ಲಿಲ್ಲ. ಪಾಪ ಲಕ್ಷ್ಮಿನೇ ತಂದಿದ್ಲು. ಬಾಡಿ ಲೋಷನ್ ಏನು ತಂದಿಲ್ಲ, ಎಲ್ಲ ಅವಳು ತಗೋ ಬಂದಿದ್ಲು. ಕವರ್ ಒದ್ದೆ ಬಟ್ಟೆ ಹಾಕೊಳಕ್ಕೆ. ನಾಲೆಜ್ ಇಲ್ಲ ಅನ್ನೋದಕ್ಕಿಂತ ಅದೇನೋ ಅದ್ ನನಗೆ ಗೊತ್ತೇ ಆಗಲ್ಲ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಪಾಪ ಕ್ಲೀನ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಮುಗ್ದಾದ್ಮೇಲೆ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಅವ್ರು ಹೊರಡ್ಬೇಕು. ಸೊ 6:30 ಕ್ಲೋಸಿಂಗ್ ಅಂದ್ರೆ ಅವ್ರು ಮುಗಿಸಿ ಹೊರಡೋ ತನಕ 7:30 ಪಾಪ ಅವ್ರು ಕ್ಲೀನ್ ಮಾಡ್ತಾ ಇರೋದನ್ನ ತೋರ್ಸ್ಬೇಕು ಅನ್ಕೊಂಡೆ. ಪಾಪ ಆದಷ್ಟು ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀಟಾಗೆ ಮೇಂಟೈನ್ ಮಾಡಿದ್ದಾರೆ ಎಲ್ಲಾ ಕಡೆನು. ಇವನ್ ಇಲ್ಲಿ ಲಾಕರ್ ರೂಮ್ಸ್ ಇರ್ಬೋದು, ಮತ್ತೆ ಚೇಂಜಿಂಗ್ ರೂಮ್ಸ್ ಇರ್ಬೋದು, ಬಾತ್ರೂಮ್ಸ್ ಇರ್ಬೋದು, ಎಲ್ಲಾನು ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬೆಸ್ಟ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇವಾಗ ಲಾಸ್ಟ್ ಅಲ್ಲಿ ಉಳ್ದಿರೋದು ಫೋಟೋಸು. ಅದನ್ನು ಪಾಪ ಅವಾಗ್ಲೇ ಇದನ್ನ ಟ್ಯಾಗ್ ತಗೊಂಡು ಓಡೋಗಿದ್ದೆ ಇಸ್ಕೊಳಕ್ಕೆ. ಅವರು ಪಾಪ ಆಯ್ತು 7:30 ತನಕ ಇರ್ತೀನಿ, ಬನ್ನಿ, ಏನೂ ಟೆನ್ಷನ್ ತಗೊಂಡ್ಬೇಡಿ, ಆರಾಮಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ ಅಂದ್ರು. ಪಾಪ ಪ್ರತಿಯೊಬ್ರು
ಅದೇನೋ ಲಕ್ ಅಂತಾನು ಹೇಳ್ಬೋದು. ಇವಾಗ ನಾನ್ ಈ ವಿಡಿಯೋ ಮಾಡ್ಬಿಟ್ಟು ಎಲ್ಲಾರು ಪಾಸಿಟಿವ್ ಆಗಿದ್ರು ಅಂದಾಗ ತುಂಬಾ ಕ್ರೌಡ್ ಇದ್ದಾಗ ಒಂದ್ ಸ್ವಲ್ಪ ಅವ್ರು ಟಯರ್ಡ್ ಆಗಿರ್ಬೋದು, ಅವಾಗ ಮೇ ಬಿ ಬೇಗ ಹೋಗಿ ಇಲ್ಲ ಮುಗೀತು ಟೈಮು ಮತ್ತೆ ಬರಂಗಿಲ್ಲ ಅಂತಾನು ಹೇಳ್ಬೋದು, ಗೊತ್ತಿಲ್ಲ. ಬಟ್ ನನ್ ಲಕ್ಗೆ ಎಲ್ಲೂ ಒಂದೇ 1% ನನ್ಗಾಗಿ ನಾನಾಗ್ಲಿ ಲಕ್ಷ್ಮಿ ಆಗ್ಲಿ ಆತರ ಒಂದೇ 1% ರೂಡ್ ಆಗುನು ಯಾರು ನಡ್ಕೊಂಡಿಲ್ಲ. ತುಂಬಾನೇ ಫ್ರೆಂಡ್ಲಿ ಆಗಿ ಸಪೋರ್ಟಿವ್ ಆಗಿ ನಡ್ಕೊಂಡಿದ್ದಾರೆ ಸ್ಟಾಫ್ಸ್. ಸೊ ಇವಾಗ ಬನ್ನಿ ಹೋಗೋಣ. ಚಪ್ಪಲಿ ಹೇಳ್ಬಿಟ್ಟಿದೀನಿ. ಸೊ ಇವಾಗ ಫೋಟೋಸ್ನ ಇಸ್ಕೊಂಡು ಮನೆಗೆ ಹೋಗೋಣ. ಚಳಿ ಫೀಲ್ ಆಗ್ತಿತ್ತು, ಇದನ್ನು ಪಾಪ ಲಕ್ಷ್ಮಿ ಹತ್ರನೇ ಇಸ್ಕೊಂಡಿದೀನಿ. ನೋಡಿ ಕವರ್ ತಂದಿಲ್ದೆ ಒದ್ದೆ ಬಟ್ಟೆನ ಇಲ್ಲೊಂದು ಹಾಕೊಂಡಿದೀನಿ. ಯಪ್ಪ, ಅದಕ್ಕೆ ವಿನು ಪಾಪ ಯಾವಾಗೂ ಹೇಳೋದು, ಬಿ ಲಿಟಲ್ ರೆಸ್ಪಾನ್ಸಿಬಲ್ ಲೈಕ್ ಲಕ್ಷ್ಮಿ. ಅಂಡ್ ಇದು ಲಾಸ್ಟ್ ಪಾರ್ಟ್ ಫೋಟೋದು. ವಾವ್, ಸೂಪರ್ ಆಗಿ ಬಂದಿದೆ. GRS ಇದನ್ನೆಲ್ಲ ನೋಡಿ ಅವರೇ ಎಡಿಟ್ ಮಾಡಿದ್ರೆ. ನಂದು ಲಕ್ಷ್ಮಿದು ಹೆಂಗ್ ಬಂದಿತ್ತು ಫೋಟೋ ನೋಡು ಇರ್ಲಿಲ್ಲ. ಹೌದು, GRS ನ ಹ್ಯಾಪಿ ಮೆಮೊರೀಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನನ್ನ ನಿಮ್ಮ ನೇಮು ಮತ್ತೆ ಪ್ರಾಪರ್ ಅಡ್ರೆಸ್ ಓಕೆ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಆಲ್ಸೋ. ಓಕೆ. ಹಾ, ಇದು ತೋರಿಸ್ಬಿಟ್ಟು ಕೊಡ್ತೀನಿ ಆಮೇಲೆ ನಿಂಗೆ. ನಮ್ಮ ಮನೇಲಿ ತೋರಿಸ್ಬಿಟ್ಟು. ಹಾ, ಕೊಟ್ಟಿದೀವಿ ಅಂತನಾ, ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೊಡ್ಕೊಂಡ್ರ ಬಂತ, ಅದ್ ಕವರ್ ಆಯ್ತು. ಓಕೆ, ಸೊ ಅದೊಂದು ಫೋಟೋ. ಪಾಪ ಲಾಸ್ಟ್ ಅಲ್ಲಿ ನೋಡಿ ಕ್ಲೋಸ್ ಮಾಡಿದ್ದಾರೆ ಎಕ್ಸಿಟ್. ಈ ಟ್ಯಾಗ್ ಅಲ್ಲಿ ಏನು ಎಲ್ಲ ಖಾಲಿ ಮಾಡ್ಬಿಟ್ಟಿದೀವಿ. ಮ್ಯಾಗ್ನೆಟ್ಸ್ ತಗೊಂಡೆ, ಅದ್ ಆಕ್ಚುಲಿ ವಿಡಿಯೋನೇ ಮಾಡ್ಲಿಲ್ಲ. ಮ್ಯಾಗ್ನೆಟ್ಸ್ ತಗೊಂಡೆ, ಬ್ಯಾಗಲ್ಲಿದ್ದೆ ತೆಗಿಯೋ, ಎಲ್ಲಿ ತುರ್ಕಿದೀನಿ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. 30 rupees ಮ್ಯಾಗ್ನೆಟ್, 2 ಮ್ಯಾಗ್ನೆಟ್ ತಗೊಂಡ್ರೆ 50 rupees. ಸೊ ಎಲ್ಲೇ ಹೋದ್ರು ಮ್ಯಾಗ್ನೆಟ್ಸ್ ನಾನು ತಗೊಂತೀನಿ, ಅದ್ಬಿಟ್ಟು ಇನ್ನೇನು ತಗೊಳಕ್ ಹೋಗಲ್ಲ. ಸೊ ಅದೇ ತರ ಇಲ್ಲೂ 2 ಮ್ಯಾಗ್ನೆಟ್, 4 ಮ್ಯಾಗ್ನೆಟ್ ಲಕ್ಷ್ಮಿಗೆ ಮತ್ತೆ ನನ್ಗೆ ತಗೊಂಡ್ವಿ. ಅಂಡ್ ಫೈನಲಿ ಕೇಳ್ತೀನಿ, 10 ರೂಪಾಯಿಗೆ ಒಂದು ಬಿಸ್ಕೆಟ್ ಬಂದ್ರೆ ಹಾ ಏನ ಬ್ಯಾಂಡು 10 rupees, 11 rupees ಏನ್ ಬರುತ್ತೆ? ಕಿಟ್ಕ್ಯಾಟ್ ಇಲ್ವಾ? ಚಿಕ್ಕದ ಉಳ್ದಿದ್ 11 rupees. ಫೈನಲಿ GRS ಫ್ಯಾನ್ಸಿ ಪಾರ್ಕ್ ಇಂದ ಹೋಗ್ತಾ ಬಾಯಿ ಸಿಹಿ ಮಾಡೋಣ. ತಗೊಳ್ಳಿ, ನಾನ್ ಚಾಕ್ಲೇಟ್ ತಿನ್ನಲ್ಲ. ಈ ಟ್ಯಾಗ್ ನ ಎಲ್ಲಿ ವಾಪಸ್ ಕೊಡ್ಬೇಕು? ಓಕೆ, ಸೊ ಟಿಕೆಟ್ ಕೌಂಟರ್ ಅಲ್ಲಿ ಟ್ಯಾಗ್ ನ ವಾಪಸ್ ಕೊಟ್ಬಿಟ್ಟು ನಾವು ಹೊರಡ್ತೀವಿ ಮನೆಗೆ, ಮೇ ಬಿ ಕ್ಯಾಬ್ ಬುಕ್ ಮಾಡ್ಕೊಂಡು. ಅಂಡ್ ಫೈನಲಿ ಎಕ್ಸಿಟ್ ಆಗ್ತಾ ಇದೀವಿ. ಎಕ್ಸಿಟ್ ಹೋಗುವಾಗ ಯಾವಾಗೂ ಕ್ಲೋಸ್ಡ್, ಫುಲ್ ಸ್ಟ್ರಿಕ್ಟ್. ವಾಪಸ್ ಹೋಗುವಾಗ ಏನಿಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. 4 ಗಂಟೆ ಮೇಲೆ ಕಂಪ್ಲೀಟ್ ಎಕ್ಸಿಟ್ ಓಪನ್ ಅಂತೆ ವೀಕ್ ಡೇಸ್ ಅಲ್ಲಿ. ವೀಕೆಂಡ್ ಅಲ್ಲೂ 4 ಗಂಟೆಗೆ ಓಪನ್. ವೀಕೆಂಡ್ ಅಲ್ಲಿ ಓಪನ್ ಇರಲ್ವಾ? ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ? ಅಲ್ಲ, ಇದನ್ನ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಎಕ್ಸಿಟ್ ಗೇಟು? ವೀಕೆಂಡ್ ಅಲ್ಲಿ 4 ಗಂಟೆಗೆನೆ ಹೋಗ್ಬೋದು. ಸೊ 4 ಗಂಟೆ ಮೇಲೆ ಯಾವಾಗಾದ್ರೂ ಆಚೆ ಬರ್ಬೋದಂತೆ. ಏನಾದ್ರೂ ಎಮರ್ಜೆನ್ಸಿ ಇದ್ರು ಬಂದ್ಬಿಡ್ಬೋದಲ್ವಾ? ಆಚೆ ಬಂದ್ಮೇಲೆ ಒಳಗೆ ಹೋಗಕ್ಕಾಗಲ್ಲ. ಎಕ್ಸಿಟ್ ಹ್ಯಾಸ್ ಟು ನೋ ಟೈಮ್ ಲಿಮಿಟ್ಸ್, ಬಟ್ ಎಕ್ಸಿಟ್ ಆದ್ಮೇಲಿಂದ ಒಳಗಡೆ ಹೋಗಕ್ಕಾಗಲ್ಲ. ಹೆಂಗ್ ಖಾಲಿ ಮಾಡಿದೀವಿ. 800 ರೂಪಾಯಿ ಅಂದ್ರೆ 10 ರೂಪಾಯಿಯೂ ಬಿಟ್ಟಿಲ್ಲ. 1 ರೂಪಾಯಿ ಲಾಸ್ ಮಾಡ್ಕೊಂಡಿರೋದು, 1 ರೂಪಾಯಿ. ओके ओके आ जाओ आप भी आ जाओ. ಹಂಗೆ ತಿರುಗಿಸ ಬರುತ್ತೆ. ಕಾಣಿಸ್ತಿದೀವ ಇಬ್ರುನು? ಸೊ ಫೈನಲಿ ಹೊರಡೋ ಟೈಮ್ ಆಯ್ತು. ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಂಡಿದೀವಿ. ನಾವೇ ಮೇ ಬಿ ಲಾಸ್ಟ್ ಆಚೆ ಬರ್ತಾ ಇರೋದು. ಸೊ ನಾನ್ ಮುಂಚೆನೆ ಹೇಳ್ದಂಗೆ ಯಾರ್ಯಾರು ತುಂಬಾ ದಿನ ಆಯ್ತು GRS ವಿಸಿಟ್ ಮಾಡಿ, ಒಂದ್ಸರಿ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. 1 ಡೇ ಫುಲ್ ಆಫ್ ಫನ್. ದೊಡ್ಡವರು ಆಡ್ಬೋದು, ಚಿಕ್ಕವರು ಆಡ್ಬೋದು, ನಮ್ಮ ಏಜ್ ಅವರು ಆಡ್ಬೋದು, ಎಲ್ಲರೂ ಫನ್ ಮಾಡ್ಬೋದು. ಸೊ until next video, take care and bye bye.